ಸ್ವಾಮಿ ಎಲ್ರಿಗೂ ಇವತ್ತು ನಾ ಇರ್ತಕ್ಕಂಥ ಸ್ಥಳ ರಮರಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮುಡುಕ್ತರ ಜಾತ್ರೆಲಿದ್ದೀನಿ. ಮುಡುಕ್ತರ ಜಾತ್ರೆಯಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ದನಗಳ ಜಾತ್ರೆ. ಈ ಮುಡುಕ್ತರ ಜಾತ್ರೆಯಲ್ಲಿ ದನಗಳ ಜಾತ್ರೆ ವಿಶೇಷ. ಅದರಲ್ಲೂ ನಮ್ಮ ಸುತ್ತಮುತ್ತ ನಾವು ಚಾಮರಾಜನಗರ, ಮೈಸೂರು, ಮಂಡ್ಯ, ಮಳವಳ್ಳಿ ಮತ್ತು ಕೇರಳ ಎಲ್ಲ ಭಾಗದಿಂದನೂ ವಿವಿಧ ತಳಿಯ ದನಗಳನ್ನ ಓರಿಗಳನ್ನ ಹೊಡ್ಕೊಂಡು ಬಂದು ಇಲ್ಲಿ ಪ್ರದರ್ಶನ ಮಾಡಿ ಮಾರಾಟ ಮಾಡ್ತಾರೆ. ಜೊತೆಗೆ ರೈತರು ತಮ್ಮ ನೆಚ್ಚಿನ ದನಕರುಗಳನ್ನ ಪ್ರದರ್ಶನ ಮಾಡುವಂಥ ಕೆಲಸ ಮಾಡ್ತಾರೆ. ನಿಮ್ಮೆಲ್ರಿಗೂ ಇವತ್ತು ಆ ಒಳ್ಳೊಳ್ಳೆ ಓರಿಗಳು ಯಾವುದು, ಯಾವ ರೀತಿ ಅದನ್ನು ಪ್ರದರ್ಶನ ಮಾಡ್ತಾರೆ, ಯಾವ ರೀತಿ ಇರ್ತದೆ ಅಂತಕ್ಕಂಥ ತೋರಿಸುವಂಥ ಕೆಲಸ ಮಾಡ್ತೀರಿ. ಬನ್ನಿ ಸ್ವಾಮಿ ನೋಡೋಕೆ ಒಮ್ಮೆ ಎಲ್ಲರೂ. ಅಣ್ಣ ನಮಸ್ಕಾರ. ನಿಮ್ದು ಯಾವ ಊರಣ್ಣ? ನಮ್ಮದು ಕೊಳ್ಳೇಗಾಲ ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಅಣ್ಣ? ಇದು ಪ್ರತಿ ವರ್ಷ ಬೇರೆ ಬೇರೆ ತಳಿನ ಕಟ್ಕೊಂಡ್ಬರ್ತೀವಿ. ಒಂದೇ ಥರ ತಳಿ ಇರುತ್ತಲ್ಲ, ಒಂದು 3-4 ವರ್ಷದಿಂದ ಬೇರೆ ಬೇರೆ. ಭಾಳ ಚೆನ್ನಾಗಿ ಸಾಕಿದ್ರೆ, ತುಂಬ ಪ್ರೀತಿಯಿಂದ ಸಾಕಿದ್ದೀರಾ? ಜಲ್ಲಿಕಟ್ಟು ಓರಿ. ಓ ಸೂಪರ್ ಸೂಪರ್ ಅಣ್ಣ. ನಿಮ್ಗೆ ಯಾವ ಊರಣ್ಣ? ಬೆಟ್ಟಳೆಯವರಾ? ವರ್ಷನೂ ಕರ್ತಾ ಇದ್ದಾರೆ ಈ ಥರ? ಸುಮಾರು ಎಷ್ಟು ಇದರ ಬೀಜ ಓರಿಗಳು ಬಂದಿರೋ ಈಗ? ಲಾಸ್ಟ್ ಟೈಮ್ ಎಲ್ಲ ಯಾವ ತರ ಇತ್ತು ಅಂತಂದ್ರೆ ಪ್ರತಿಯೊಂದು ಕೂಡ ಈ ತರ ಬೇರೆ 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 ಕಡೆಯಿಂದ ಬರ್ತವೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಈಗ ಸೆಲೆಕ್ಷನ್ ಅಂತ ಮಾಡ್ಕೊಂಡು ಹೋಗಿರ್ತಾರೆ. ಈಗ ಗೆದ್ದಂತ ಹಸುಗಳಿಗೆ ಬಹುಮಾನ ಇದೆ. ವಿಡಿಯೋ ಹಾಕ್ತೀನಿ ಇದನ್ನ ನೋಡಿ. ಕೆಜಿ ಕಪ್ಪಲ್ ಮೈಸೂರಿನ ಕೆಜಿ ಕಪ್ಪಲ್ನ ಪ್ರತಾಪ್ ಅವ್ರ ಜೊತೆ ಇದ್ದಾರೆ ನಮ್ಮ ಜೊತೆ. ನನಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇಲ್ಲಿ? ಇದು ನಮ್ಮ ಕಡೆಯಲ್ಲ ಅವ್ರು ನಡೀತಾ ಇದ್ದಾರೆ. ಕಡೆಯಲ್ಲಿ ಒಳ್ಳೆ ಜಾತಿ ಅದ್ರಲ್ಲಿ ನೋಡ್ತಾರೆ. ಹೈಟು ವೆಯ್ಟು ಪೇರ್ ಅಂತೀವಿ, ಕೂಟ ಅಂತೀವಿ ನಾವು, ಪೇರು ಎಲ್ಲ ಚೆಕ್ ಮಾಡ್ತಾರೆ. ಇವತ್ತಿನಿಗೆ ಕೋಡ್ ಆಗ್ಬೋದು, ಇರೋ ಬಣ್ಣ ಆಗ್ಬೋದು, ಸೈಜ್ ಆಗ್ಬೋದು, ಕಾಲು ಆಗ್ಬೋದು, ಎಲ್ಲನೂ. ಹೌದಣ್ಣ? ಅದೇ ಸುಮಾರು ಎಷ್ಟು ಬಂದಿರ್ಬೋದು? ಎಲ್ಲರೂ ಸೇರಿಸಿ ಕಡೆ ಎಲ್ಲ. ಹೌದು. ಅಂದ್ರೆ ಈಗ ಬಹುಮಾನ ಅಂದ್ರೆ ಏನು ಕೊಡ್ಬೋದು? ಬಹುಮಾನ ಏನು ನೋಡೋಣ. ರೈತರಿಗೆ ಏನು ವಿಶೇಷವಾಗಿ ನಿಮ್ಮ ಅದು ನಾನು ನಮ್ಮ ನಡ್ಕೊಂಡು ಊರಿ ಕಟ್ಟಿದ್ದೆ. ಎಷ್ಟು ವರ್ಷದಿಂದ ಬರ್ತಿದ್ದಾರೆ? ನಮ್ಮ ತಾತ ಮುತ್ತದನ ಕಲಿಂದನೂ ಅದೇ ಬಂತು, ಅದೇ ಜಾಗ, ನಾವು ಅದೇ ಹೋಗ್ತೀವಿ. ಹೌದಣ್ಣ? ಹಾಗಾಗಿ ನಾವು ತುಂಬಿಗೆ ನೀವು ನೋಡ್ಬೋದು ಬೆಳ್ಳಿದಾಕಿದೆ, ಅದು ಕಡ್ಗ ಹಾಕ್ತೀವಿ. ನಮ್ಮ ಫ್ಯಾಮಿಲಿ ನೇಮ್ ಬಂದು ನೆರವೇಗೌಡ ಕುಟುಂಬ ಅಂತೀವಿ. ಚಿನ್ನದಲ್ಲಿ ಮಾಡಿಸಿ. ಆಯ್ತಣ್ಣ, ತುಂಬ ಥ್ಯಾಂಕ್ಸ್ ಯು. ಮುಡುಕ್ತೊರೆ ಜಾತ್ರೆಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ, ಚನ್ನಪಟ್ಟಣ, ಕೆ ಆರ್ ನಗರ, ಮೈಸೂರು, ಮಳವಳ್ಳಿ ಇನ್ನಿತರೆ ಜಿಲ್ಲೆಯ ಜನಗಳು ತಮ್ಮ ಹಸುಗಳನ್ನ ಹೊಡ್ಕೊಬಂದು ಏನು ಎತ್ತುಗಳನ್ನ ಹೊಡ್ಕೊಂಡು ತಗೊಂಡು ಬಂದಮ್ಮ ಇಲ್ಲಿ ಮಾರಾಟ ಮಾಡ್ತಾರೆ. ಜೊತೆಗೆ ಈ ಜಾತ್ರೆ ಮುಗಿಯೋ ತನಕನೂ ಪೆಂಡಲ್ ಹಾಕ್ಕೊಂಡು ಅಲ್ಲೇ ಊಟ ತಿಂಡಿ ಮಾಡಿಕೊಂಡು ಹುಲ್ಲು ಸೊಪ್ಪನ್ನೆಲ್ಲ ಹಸುಗಳಿಗೆ ಮೇಯಿಸ್ಕೊಂಡು ಅವುಗಳಿಗೆ ಇಂಡಿ ಬೂಸನ್ನೆಲ್ಲ ಕೊಟ್ಕೊಂಡು ಏನು ಪ್ರದರ್ಶನವನ್ನು ಮಾಡ್ತಾರೆ. ಅಲ್ಲಿ ನೋಡೋಕ್ಕೆ ಆ ಹಸುಗಳದ್ದು ಕೊಂಬು, ಆ ಕಿವಿ, ಆ ಒಂದು ಕಾಲು ಎಲ್ಲ ನೋಡ್ತೀರ. ಏನೋ ಒಂಥರ ಚೆಂದ, ಎಷ್ಟು ಚೆನ್ನಾಗಿ ಸಾಕಿರ್ತಾರೆ ಅಂದರೆ ಸೋಕಿಯಾಗಿ. ಅವನ್ನೆಲ್ಲನೂ ಎಲ್ಲ ಗೇವಂಥ ಎತ್ತುಗಳು, ಗದ್ದೆಯಲ್ಲಿ ಉಳುಮೆ ಮಾಡ್ತಕ್ಕಂಥ ಎತ್ತುಗಳು, ಈ ಥರದವು. ಅದು ನೋಡೋಕ್ಕೆ ರೈತರುಗಳಿಗೆ ತುಂಬ ಸಂತೋಷ, ಅವ್ರಿಗೆ ಹೆಮ್ಮೆ ಅನಿಸುತ್ತೆ. ಆ ದನಗಳನ್ನ, ಆ ಏನು ಎತ್ತುಗಳನ್ನ ಇನ್ನೊಬ್ಬರು ನೋಡಿ ಚೆನ್ನಾಗದ ಸ್ವಾಮಿ ಅಂತ ಹೇಳ್ಬಿಟ್ರೆ ಅವ್ರಿಗೆ ಅದೇ ಖುಷಿ. ಹಾಗಾಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ರೈತರುಗಳು ಆ ಮೂಗರಣಿಯನ್ನು ಹಿಡ್ಕೊಂಡು ಎತ್ತುಗಳನ್ನ ಪ್ರದರ್ಶನ ಮಾಡ್ತಿರ್ತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಎಲ್ಲ ಬಿಳಿ ಎತ್ತುಗಳು, ಕೊಂಬು ನೋಡಿ ಸ್ವಾಮಿ ಎಷ್ಟು ಚೆನ್ನಾಗದ ನೋಡೋಕ್ಕೆ. ಆಮೇಲೆ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಜೊತೆ ಎತ್ತುಗಳಿಗೆ ಚಿನ್ನದ ಲಾಕೆಟನ್ನು ಯಾವ ರೀತಿ ಹಾಕಾರೆ ಅಂತ ರೈತರು ನೋಡೋಕ್ಕೆ ಅವ್ರಿಗೆ ಖುಷಿ. ಮುನ್ಸರಿ ಹಾಕಾರಲ್ಲ ಚಿನ್ನದ ಲಾಕೆಟ, ಅವನ್ನ ಅವ್ರು ಅಲ್ಲಿಗೆ ಹಾಕಾರ. ಇದು ನೋಡೋಕ್ಕೆ ಎಷ್ಟು ಜನ ನಿಂತಾರೆ ನೋಡಿ. ಇಲ್ಲಿ ಉದ್ದರು ರಸ್ತೆ ಉದ್ದಕ್ಕೂ ಜನಗಳು ಏನೋ ಒಂಥರ ಜೋಶು, ಖುಷಿ. ಈ ಮುಡುಕುತೊರೆ ಜಾತ್ರೆಯಲ್ಲಿ ದನಗಳ ಜಾತ್ರೆ ವಿಶೇಷವಾಗಿ ಪ್ರತಿ ವರ್ಷ ನಡೀತಕ್ಕಂಥ ಈ ದನಗಳ ಜಾತ್ರೆಯಲ್ಲಿ ಸಾವಿರಾರು ಜನ ಬಂದು ಭಾಗವಹಿಸ್ತಾರೆ ರೈತರು. ಜೊತೆಗೆ ಅಲ್ಲಿ ಸೈಡಲ್ಲಿ ನಿಂತಿರ್ತಕ್ಕಂಥ ಜನ ಆ ದನಗಳನ್ನ ಏನು ಅದನ್ನು ವಾಕಿಂಗ್ ಮಾಡೋ ಸಂದರ್ಭದಲ್ಲಿ ಯಾವ ದನಗಳ ಗೆಲ್ಬೋದು, ಯಾವ ಎತ್ತುಗಳು ಪ್ರೈಸ್ ಸಿಗ್ಬೋದು, ಈ ಬಾರಿಯ ಬಹುಮಾನ ಸಿಗ್ಬೋದು ಅನ್ನೋದು ಭಾಳ ಕುತೂಹಲ ಇರ್ತದೆ. ನೋಡೋಕ್ಕೆ ನುಗ್ಗಲು ನೋಡಿ. ಅಲ್ಲಿ ರೈತ ಹೊಡ್ಕೊ ಹೋಗ್ತಿರ್ತಕ್ಕಂಥ ದನ ನೋಡೋಕ್ಕೆ ಎಷ್ಟು ಜನ ಕಾಯ್ತಾವ್ರೆ.